ಸರ್ ನಾವು ಅಂದ್ರೆ ಕಳೆದ ಒಂದು 15-20 ದಿನದಿಂದ ಗೊತ್ತಿರೋ ವಿಚಾರ ಸರ್. ನೀವು ದರ್ಶನ್ ಅವ್ರನ್ನ ಮೀಟ್ ಮಾಡಬೇಕು ಅಂತ ಪ್ರಯತ್ನ ಕೂಡ ಪಡ್ತಾ ಇದ್ರಿ, ಆದರೆ ಆಗಿರಲಿಲ್ಲ. ಬಟ್ ಈಗ ನಿನ್ನೆ ರೀಸೆಂಟಾಗಿ ಹೋಗಿ ಬಂದಿರೋಂಥ ಸರ್. ಹೋಗಿ ಅವ್ರನ್ನ ನೋಡಿದ ಕ್ಷಣ ಸರ್, ಅಲ್ಲಿ ಅದೇ ನೀವು ಹೇಳಿದ್ರಿ ಈಗ ಅಣ್ಣ ಅಂತ ತಪ್ಕೊಂಡ್ಬಿಟ್ರು ಅಂತ. ಅಂದ್ರೆ ನಾವು ವೇದಿಕೆಯಲ್ಲಿ ಕೂಡ ನೋಡಿದ್ವಿ, ಅವರು ನಿಮ್ಮನ್ನ ಅಣ್ಣ ಅಂತ ಅಲ್ಲಿ ಸಂಭ್ರಮದಲ್ಲಿ ತಪ್ಕೊಂಡಿದ್ರು. ಆದರೆ ಇದು ದುಃಖದ ಒಂದು ಪರಿಸ್ಥಿತಿಯಲ್ಲಿ ತಪ್ಕೊಳ್ಳುವಂಥ ಸನ್ನಿವೇಶ ಅಲ್ಲಿ ನಿರ್ಮಾಣ ಆಗಿದೆ ಸರ್. ನೋಡಿದ ತಕ್ಷಣ ಏನು ಮಾತಾಡಿದ್ರು ಸರ್? ನೀವೇನು ಮಾತಾಡಿದ್ರಿ ಆ ಕ್ಷಣದಲ್ಲಿ? ಹೇಗಿದ್ಯಪ್ಪ? ಇದೀನಣ್ಣ, ಪರವಾಗಿಲ್ಲಣ್ಣ, ಇದೀನಣ್ಣ ಅಂತಂತ ಹೇಳಿದ್ರು. ಅಪ್ಪ, ಏನಪ್ಪ ಏನಪ್ಪ ಹಿಂಗಾಗೋಯ್ತು ಅಂತ ಕೇಳಿದೆ. ಏನಣ್ಣ ಮಾಡೋದಣ್ಣ, ಕೆಟ್ಟ ಟೈಮಣ್ಣ, ಕೆಟ್ಟ ಟೈಮಣ್ಣ ಅಂತಂತ ಹೇಳಿದೆ. ಪಾಪ ಏನು ಕೆಟ್ಟ ಟೈಮು ಪಾಪ, ಯಾರಿಗೆ ಯಾವಾಗ ಹೇಗೆ ಬರುತ್ತೆ ಈ ಸಮಯಗಳು ಅನ್ನುವಂಥದ್ದು ಹೇಳೋಕ್ಕೇ ಆಗಲ್ಲ ರೀ. ಅಯ್ಯೋ ದೇವ್ರೆ, ಪುನೀತ್ ಅವ್ರು ನೆನೆಸ್ಕೊಂಡಾಗ ಆತ ಹ್ಞೂ ಏನು ಎತ್ತ ಅಂತ ಹೇಳೋಕ್ಕೂ ಮುಂಚೆನೆ ನಾನು ಇಲ್ಲ ಅಂತಂತ ಹೇಳುವಂಥ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನಾವು ಯಾವ ದೇವ್ರ ಬಾಗಿಲ್ಗೆ ಹೋಗಿ ಎಲ್ಲಿ ಬಡ್ಕೋಬೇಕು, ಯಾವ ರೀತಿ ನಾವು ಹರಕೆ ಕಡ್ಕೋಬೇಕು, ಏನು ಮಾಡಿ ಏನನ್ನು ಒಂದು ಉಳಿಲೇ ಇಲ್ಲ ನನಗೆ. ಯಾವಾಗಲೂ ಅಷ್ಟೇ, ನಾನು ಈ ದೇಹದಿಂದ ದೂರವಾದ ಏಕೆ ಆತ್ಮನೇ ಈ ಸಾವು ನ್ಯಾಯವೇ ಅಂತಂತಾನೆ ನಾನು ಕೇಳಿದ್ದೆ ಅವ್ರಿಗೆ ತಿಳ್ಕೊಂಡಾಗ. ಹಾಗೇನೆ ಎಲ್ಲೋ ಒಂದು ಅಚಾತುರ್ಯ ಆಗಿದೆ, ಕರೆಕ್ಟು. ಆದರೆ ಇದು ಯಾವ ರೀತಿ ಎನ್ನುವಂಥದ್ದನ್ನೇ ನನಗೆ ತಡ್ಕೊಳಕ್ಕಾಗಲಿಲ್ಲ. ದರ್ಶನ್, ನಾನು ಆ ಕಲಾವಿದನಾಗಿ ಅಯ್ಯಪ್ಪನ ಜೊತೆ ನಾನು ಪಳಗಿದ್ದು ಆ ವಿಶ್ವಾಸ, ಪ್ರೀತಿ, ಇದು ಯಾವತ್ತಿಗೂ ಆ ಮುಖದಲ್ಲಿ ಆತ ಇದನ್ನೇನು ನೋಡೋದು ಅನ್ನುವಂಥ ಭಾವನೆನೇ ಇಲ್ದಿರುವಂಥ ಒಂದು ಮುಗ್ಧವಾದ ಭಾವನೆ ಇತ್ತು ದರ್ಶನಲ್ಲಿ. ಆ ಕೋಪ, ಚಿಕ್ಕ ಮಕ್ಕಳು ಕೋಪ ಥರ ಆತನಿಗೆ ಅಷ್ಟು ಮಾತ್ರ ತಲೆ ಇಟ್ಕೊಳ್ಳೋ ಚಿಕ್ಕ ಮಕ್ಳ ಥರ. ಅದು ಹೆಂಗೋ ಹೋಗಿ ಹಿಂಗೆಂಗೋ ಹೋಗಿ ಹಿಂಗೆಂಗೋ ಹೋಗಿ ಹುಡುಗಾಟ ಅಥವಾ ಆಟ ಹೀಗೆ ಆಡ್ತಾ ಆಡ್ತಾ ಅದೆಲ್ಲೋ ಸೀರಿಯಸ್ ಆಗೋಗಿ ಇನ್ನೊಂದು ಆಯ್ತಾ ಎನ್ನುವಂಥದ್ದನ್ನೇ ನನಗೆ ಅದು ನೋವಾಗ್ತಾ ಇದೆ. ಅದೇ ರೀತಿ ಕಳ್ಕೊಂಡಿರುವಂತಹ ಕುಟುಂಬ, ಬಹುಶಃ ನನ್ನ ಮನಸ್ಸಿಗೆ ಏನು ಅನ್ನಿಸ್ತಾ ಇದೆ, ಆಗಬೇಕಾಗಿದ್ದೇನು ಅನ್ನುವಂಥದ್ದನ್ನು ನಾವು ಕಾಲಕ್ಕೂ ಕಾನೂನಿಗೂ ಪರಮಾತ್ಮನಿಗೂ ನಾವು ಮೊರೆ ಹೋಗಿ, ಪಾಪ ಅವರ ಅಭಿಮಾನಿಗಳೆಲ್ಲ ತಂಡೋಪತಂಡವಾಗಿ ಪಾಪ ಮೊರೆ ಹೋಗಿ, ಪಾಪ ನೆನ್ನೆಲ್ಲ ಟಿ ವಿನಲ್ಲೇನೋ ಕೂಗಾಡ್ತಾ ಇದ್ರು. ಪಾಪ ಉಪಮುಖ್ಯಮಂತ್ರಿಯವರು ಪಾಪ ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆ. ಬೆಳಗ್ಗೆ ಏನೋ ಒಂದು ಮಾಡ್ತೀನಿ ಅಂತಂತ ಹೇಳ್ಬಿಟ್ಟು, ಏನೋ ದರ್ಶನ್ ಅವರ ಅಭಿಮಾನಿಗಳಿಗೂ ದರ್ಶನ್ ಅವರ ಮನಸ್ಸಿಗೂ ಭಗವಂತ ಒಲಿದು ತನ್ನನ್ನು ಮತ್ತೆ ಒಬ್ಬ ಹೊಸ ದರ್ಶನ, ಆ ಸಂತನ ದರ್ಶನ ಆಗಲಿ ಅಂತಲೇ ನಾನು ಭಗವಂತನ ಹತ್ರ ನಾನು ಬೇಡ್ಕೊತಾ ಇದ್ದೀನಿ. ಒಬ್ಬ ಸಂತನಾಗಿ ನಮ್ಮ ದರ್ಶನ ಮತ್ತೆ ಈಚೆ ಬರಲಿ, ಅವರು ಆಗಬೇಕು, ಒಳ್ಳೇದಾಗಬೇಕು. ಸಾರಿ ಯಾರೂ ತಪ್ಪು ಮಾಡಲೇಬೇಕು ಅಂತ ಮಾಡ್ತಾ ಇರಲ್ಲ. ಈ ಗಳಿಗೆ ಮತ್ತೆ ಅವ್ರ ಜೀವನದಲ್ಲಿ ಬರ್ದಿರ ಇರಲಿ, ಒಂದು ಒಳ್ಳೇದೇನಾದರೂ ಒಂದು ಆಗಲಿ ಇವ್ರಿಗೆ ಅಂತಲೇ ನಾನು ಅಪೇಕ್ಷೆ ಪಡ್ತಾ ಇದ್ದೀನಿ.